ನಮಸ್ತೆ ಎಲ್ರಿಗೂ. ನೀವೆಲ್ಲ ನನಗೆ ಮನೆಯಿಂದಲೇ ಮಾಡುವಂಥ ಕೆಲಸದ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕಾಲಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ನನಗೊಂದು ಚಿಕ್ಕ ಪಾಪು ಇದೆ, ಹಾಗಾಗಿ ಸ್ವತಃ ನಾನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಇಲ್ಲಿ ಬಂದುಬಿಟ್ಟು ಎರಡು ರೀತಿಯಾದಂಥ ಕೆಲಸ ಇರುತ್ತೆ, ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ 5 ರೀತಿಯಾದಂಥ ಪ್ಯಾಕೇಜಸ್ ಇದ್ದಾವೆ. ಪ್ಯಾಕೇಜಸ್ನ ಪ್ರಮೋಟ್ ಮಾಡಬೇಕಾಗುತ್ತೆ. ಅದು ಹೇಗಪ್ಪ ಅಂದರೆ, ಕಂಪ್ನಿ ಕಡೆಯಿಂದ ಒಂದು ರೆಫರಲ್ ಲಿಂಕ್ ಕೊಟ್ಟಿರ್ತಾರೆ. ರೆಫರಲ್ ಲಿಂಕ್ ಮೂಲಕ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟಾಪಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ ಪ್ರಮೋಟ್ ಮಾಡೋದ್ರಿಂದ ಒಂದು ಪ್ಯಾಕೇಜಿಗೆ ಇಂತಿಷ್ಟು ಪೇಮೆಂಟ್ ಅಂತ ನಿಮಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಮತ್ತೊಂದು ಬಂದುಬಿಟ್ಟು ಫ್ರೀಲಾನ್ಸಿಂಗ್ ಅಂದರೆ ಸ್ವತಂತ್ರ ಉದ್ಯೋಗಿ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮ್ಮ ಪಾಡಿಗೆ ನೀವು ಪ್ರಾಜೆಕ್ಟ್ನ ತೊಗೊಂಡು ವರ್ಕ್ ಮಾಡೋದಿರುತ್ತೆ. ನಿಮಗಿಲ್ಲಿ ಆರ್ಡರ್ ಮಾಡಿಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋರು ಯಾರೂ ಇರೋದಿಲ್ಲ. ನಿಮ್ಮ ಕೆಲಸಕ್ಕೆ ನೀವೇ ಬಾಸ್ ಆಗಿಬಿಟ್ಟು ಕಂಪ್ನಿ ಕಡೆಯಿಂದ ಡೈರೆಕ್ಟಾಗಿ ಪ್ರಾಜೆಕ್ಟ್ನ ತೊಗೊಳ್ತೀರಾ. ಕಂಪ್ನಿಗೆ ಪ್ರಾಜೆಕ್ಟ್ನ ಮಾಡಿಬಿಟ್ಟು ಸಬ್ಮಿಟ್ ಮಾಡೋಂಥದ್ದು ಇದಕ್ಕೆ ಇರುತ್ತೆ. ಫ್ರೀಲಾನ್ಸಿಂಗ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೆಲಸದಲ್ಲಿ 2 ವಿಧ. ಇವಾಗ ಇದ್ರ ಬಗ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ ಬನ್ನಿ. ನಾವು ಪ್ರಾಜೆಕ್ಟ್ನ ತಗೊಂಡಾದ್ಮೇಲೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಕೇಳ್ತೀರಾ. ಕಂಪ್ನಿ ಕಡೆಯಿಂದನೇ ನಮಗೆ ಕರಿಯರ್ ವಿತ್ ಜಾಬ್ ಅಪರ್ಚುನಿಟಿ ಆಪ್ಷನ್ಸೇ ಕೊಟ್ಟಿದ್ದಾರೆ. ನಾವು ಜಾಬ್ಗಾಗಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಮೊದಲೆಲ್ಲ ಇಂಡೀಡು, ಲಿಂಕ್ಡ್ಇನ್, fiverr.com, freelancing.com ಇಲ್ಲೆಲ್ಲ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಜಾಬ್ ತೊಗೊಳ್ತಿದ್ವಿ. ಇಲ್ಲಿರೋ ಟ್ರೈನಿಂಗ್ಸ್ನ ಮುಗಿಸಾದ್ಮೇಲೆ ಇವಾಗ ಕಂಪ್ನಿ ಕಡೆಯಿಂದನೇ ಇಲ್ಲಿ ಟ್ರೈನಿಂಗ್ಸ್ನ ಕೊಟ್ಟಿದ್ದಾರೆ. ಟ್ರೈನಿಂಗ್ಸ್ ಆದಮೇಲೆ ಕಂಪ್ನಿ ಕಡೆಯಿಂದನೇ ಕರಿಯರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಇಲ್ಲೇ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಜಾಬ್ ಮಾಡ್ತೀವಿ. ಯಾವ ರೀತಿ ವರ್ಕ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ಪ್ರತಿಯೊಂದು ಕನ್ನಡದಲ್ಲೇ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ. ನಾವೇನು ಓದಿದ್ದೀವಿ, ನಾವು ಎಲ್ಲಿಂದ ಪ್ರತಿಯೊಂದು ಒಂದು ರೆಸ್ಯೂಮ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಈ ಕಂಪ್ನಿಗೆ ಜಾಯ್ನ್ ಆಗಬೇಕಾಗುತ್ತೆ. ಜಾಯ್ನ್ ಆದಮೇಲೆ 7 ರಿಂದ 8 ದಿನ ಇಲ್ಲಿರೋ ಟ್ರೈನಿಂಗ್ಸ್ನ ಮುಗಿಸ್ಕೊಂಡಾದ್ಮೇಲೆ ಇಲ್ಲೇ ಜಾಬ್ ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ಟು ಜಾಬ್ ತೊಗೊಂಡು ವರ್ಕ್ ಮಾಡ್ತೀರಾ. ಯಾವೆಲ್ಲ ಜಾಬ್ ಮಾಡಬೇಕಾಗುತ್ತೆ, ಯಾವ ರೀತಿ ಕೆಲಸ ಇರುತ್ತೆ ಅಂತ ಕೇಳೋದಾದರೆ, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಯೂಟ್ಯೂಬ್ ಮಾಸ್ಟರ್ ಮೈಂಡ್, ಪಬ್ಲಿಕ್ ಸ್ಪೀಕಿಂಗ್ ಮಾಸ್ಟ್ರಿ, ಪಾಡ್ಕಾಸ್ಟ್ ಮಾಸ್ಟ್ರಿ, ಇದೇ ರೀತಿಯಾಗಿ ಟೋಟಲ್ ಆಗಿ 31 ರೀತಿಯ ಸ್ಕಿಲ್ಸ್ ಇದ್ದಾವೆ. ಈ ಸ್ಕಿಲ್ಸ್ನ ಕಂಪ್ನಿ ಕಡೆಯಿಂದನೇ ರೆಕಾರ್ಡಿಂಗ್ ಆಗಿ ಕಲಿಸ್ಕೊಡ್ತಾ ಹೋಗ್ತಾರೆ. ರೆಕಾರ್ಡೆಡ್ ಫಾರ್ಮಲ್ಲಿ ಕೂಡ ಟ್ರೈನಿಂಗ್ಸ್ ಇರುತ್ತೆ. ಅಷ್ಟೇ ಅಲ್ಲದೆ ಪ್ರತಿದಿನ 8 ಗಂಟೆಗೆ ಝೂಮಲ್ಲಿ ಲೈವ್ ಮೀಟಿಂಗ್ ತೊಗೊಳ್ತಾರೆ. ಇಲ್ಲಿರುವ ಟ್ರೈನಿಂಗ್ಸ್ನ ಮುಗಿಸಿ ಆದಮೇಲೆ ಕಂಪ್ನಿ ಕಡೆಯಿಂದ ಇರುವ ಕರಿಯರಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕ್ಕೊಂಡು ಜಾಬ್ ತೊಗೊಳ್ತೀವಿ. ಇದನ್ನ ಯಾವ ರೀತಿ ನಂಬಬೇಕು ನಾವು ಅನ್ನೋದಾದರೆ, ನಮ್ಮ ಕಂಪನಿಗೆ 2023ರಲ್ಲಿ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಸಿಕ್ಕಿದೆ. ಇದೊಂದು ಫೇಕ್ ಕಂಪ್ನಿ ಆಗಿದ್ದರೆ ಸರ್ಕಾರದವರು ನಮ್ಮ ಕಂಪನಿನ ಗುರುತಿಸ್ಬಿಟ್ಟು ಇಷ್ಟು ದೊಡ್ಡ ಅವಾರ್ಡ್ ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ 2020ರಲ್ಲಿ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಕೊರೋನಾ ಟೈಮಲ್ಲಿ. ಮನೆಯಿಂದ ಜನಗಳು ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಕ್ನ ಸ್ಟಾರ್ಟ್ ಮಾಡಿದ್ದು. 3 ವರ್ಷದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿದೆ. ಈ ಕಂಪ್ನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು 2023ರಲ್ಲಿ ನಮ್ಮ ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಸರ್ಕಾರದಿಂದನೇ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಂಪನಿ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ. ಇದೊಂದು ಗೌರ್ನಮೆಂಟ್ ರಿಜಿಸ್ಟರ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಗೌರ್ನಮೆಂಟ್ ರಿಜಿಸ್ಟರ್ ಸರ್ಟಿಫಿಕೇಟ್ ಕೂಡ ಹಾಕಿದ್ದೀನಿ. ಗೌರ್ನಮೆಂಟಲ್ಲಿ ರಿಜಿಸ್ಟರ್ ಮಾಡಿಕೊಡ್ಬೇಕಾದ್ರೆ ಪ್ರತಿಯೊಂದು ನೋಡಿಬಿಟ್ಟೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ. ಹಾಗೆಯೇ ನೆಕ್ಸ್ಟ್ ನೋಡಿ, ಇದೊಂದು ಟ್ಯಾಕ್ಸ್ ಸರ್ಟಿಫಿಕೇಟ್ ಆಗಿರುತ್ತೆ. ನಾವಿಲ್ಲಿ 10,000ನೇ ತೊಗೊಳ್ಳಿ, 20,000ನೇ ತಗೊಳ್ಳಿ, 2% ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಬಿಟ್ಟೆ ಪೇಮೆಂಟ್ ತೊಗೋಬೇಕಾಗುತ್ತೆ. ನಮ್ಮ ಒಂದು ಪೇಮೆಂಟಲ್ಲಿ ಸರ್ಕಾರದಿಂದ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ ಅಂದರೆ ಇದೊಂದು 100% ಸೇಫ್ ಆಗಿರೋ ಕಾರಣಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು ನಾವು ಪೇಮೆಂಟ್ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಂಪ್ನೀಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕಂಪ್ನಿ ಕಡೆಯಿಂದನೇ ಸರ್ಟಿಫಿಕೇಟ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಾನು ತೊಗೊಂಡಿದ್ದೀನಿ, ನನ್ನ ಹತ್ರ ಕೆಲಸ ಮಾಡೋ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಕೊಡಿಸಿದ್ದೀನಿ. ಸರ್ಟಿಫಿಕೇಟ್ಗೆ ಅದರದ್ದೇ ಆದ ಮಹತ್ವ ಇರುತ್ತೆ. ಸರ್ಟಿಫಿಕೇಟ್ ಎಲ್ಲ ಅಂಗಡಿಯಲ್ಲಿ ಸಿಗೋದು ಇಲ್ಲ ಫ್ರೀಯಾಗಿ ಸಿಗುವಂಥದ್ದಲ್ಲ. ಕಂಪ್ನಿ ಕಡೆಯಿಂದನೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕೆಲಸ ಕೊಡ್ತಿದ್ದಾರೆ ಅಂದರೆ ಇದೊಂದು ಫೇಕ್ ಕಂಪನಿನ ನೀವೇ ಯೋಚನೆ ಮಾಡಿ ನೋಡಿ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ದು ಆಯಿತು, ನಂದಾಯಿತು, ಸರ್ಟಿಫಿಕೇಟ್ ಹಾಕ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಒಬ್ಬರದೇ ಹಾಕಿದ್ದೀನಿ. ಅದಕ್ಕಾಗಿಯೇ ನೀವು ನನ್ನ ಒಂದು ವಾಟ್ಸಪ್ ನಂಬರ್ನ ತಪ್ಪದೆ ಸೇವ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಸ್ಟೇಟಸಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನನ್ನ ಒಂದು ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ಸ್ ಆಗಿರ್ಬೋದು, ನನ್ನ ಸ್ಟೂಡೆಂಟ್ಸಿಗೆ ನಾನು ಪ್ರತಿದಿನ ಲೈವ್ ಕ್ಲಾಸ್ ತೊಗೊಳ್ತೀನಿ. ಇಲ್ಲಿ ಒಂದಷ್ಟೇ ಅಪ್ಡೇಟ್ ಮಾಡಿದ್ದೀನಿ. ಪ್ರತಿದಿನ ಸ್ಟೇಟಸಲ್ಲಿ ಪ್ರತಿದಿನದ ಹಾಕ್ತಾ ಇರ್ತೀನಿ. ನಾನು ಇಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸ್ಟೂಡೆಂಟ್ಸಿಗೆ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಅವರ ಒಂದು ಅರ್ನಿಂಗ್ಸ್ ಆಗಿರ್ಬೋದು, ನನ್ನ ಪ್ರತಿದಿನದ ಅರ್ನಿಂಗ್ಸ್ ಆಗಿರ್ಬೋದು, ನಾನು ದುಡ್ದಿರೋದನ್ನ ನನ್ನ ಅಕೌಂಟಿಗೆ ತೊಗೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಲೈವ್ ಆಗಿನೇ ಶೋ ಮಾಡ್ತಾ ಇರ್ತೀನಿ. ಸ್ಟೇಟಸ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ಏನು ಟ್ರೈನಿಂಗ್ಸ್ ಕೊಡ್ತೀನೋ ಆ ಬೇಸ್ ಮೇಲೆ ವರ್ಕ್ ಮಾಡಿಬಿಟ್ಟು ನನ್ನ ಸ್ಟೂಡೆಂಟ್ಸ್ ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರದ್ದಷ್ಟೇ ಲೈವ್ ಅರ್ನಿಂಗ್ಸ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇನ್ನೂ ಕೂಡ ನಿಮ್ಗೆ ಡೌಟ್ ಇತ್ತು ಅನ್ನೋದಾದರೆ ಗೂಗಲ್ ಓನಾಗಿ ನಾನು ಕ್ರಿಯೇಟ್ ಮಾಡಿಟ್ಟಿರೋದಲ್ಲ, ನನಗೇನು ಬೇಕೋ ಅದನ್ನ ಹಾಕಿಬಿಟ್ಟು ನಿಮಗೆ ಶೋ ಮಾಡೋದಕ್ಕೆ ಗೂಗಲಲ್ಲಿ ಹೋಗ್ಬಿಟ್ಟು ಬಿಸ್ಕುರ್ಕುರ್ ರಿವ್ಯೂಸ್ನ
ನೀವು ತಿಳ್ಕೊಬೋದು. ಇಲ್ಲಿರೋ ಪ್ರಶ್ನೆನ ನೀವು ಗೂಗಲಲ್ಲಿ ಹಾಕಿದರೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಕಂಪ್ನಿಗೆ ಜಾಯ್ನ್ ಆಗಬೇಕಾದ್ರೆ ನಾವು ಅಮೌಂಟ್ ಕಟ್ಟಬೇಕಾ ಅಂತ ಕೇಳ್ತೀರಾ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕಂಪಲ್ಸರಿ ಆಗಿರುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ಆದರೆ 3,499 ರೂಪಾಯಿ ಆಗುತ್ತೆ. ಟ್ರಾಪಿಕ್ ಮಾಸ್ಟ್ರಿ ಆದರೆ 5,499 ರೂಪಾಯಿ ಆಗುತ್ತೆ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಆದರೆ 10,999 ರೂಪಾಯಿ ಆಗುತ್ತೆ. ಫೈನಾನ್ಸ್ ಮಾಸ್ಟ್ರಿ ಆದರೆ 14,999 ರೂಪಾಯಿ ಆಗುತ್ತೆ. ನೀವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲಿ ಏನಕ್ಕೆ ನಾವು ಫೀಸ್ ಕಟ್ಟಿ ಜಾಯ್ನ್ ಆಗಬೇಕು ಅನ್ನೋದಾದರೆ ಪ್ರತಿದಿನ ಸ್ಟೇಟಸ್ ನೀವು ನೋಡ್ತಾ ಇದ್ರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಲೈಫ್ ಟೈಮ್ ಆಗಿ ಇಲ್ಲಿರೋ ಟ್ರೈನಿಂಗ್ಸ್ ಎಲ್ಲ ನಮ್ಗೆ ಫ್ರೀಯಾಗಿ ಸಿಗಬೇಕು ಅನ್ನೋದಾದರೆ ನಮ್ಮ ಒಂದು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ನಾನು ಕೂಡ ಒನ್ ಟೈಮ್ ಜಾಯ್ನ್ ಆಗಬೇಕಾದ್ರೆ ಫೀಸ್ ಕಟ್ಟಿನೇ ಜಾಯ್ನ್ ಆಗಿದ್ದು. ಫೈನಾನ್ಸ್ ಮಾಸ್ಟ್ರಿಗೆ 14,999 ರೂಪಾಯಿ ಫೀಸ್ ಪೇ ಮಾಡಿ ಇವಾಗ ಪ್ರತಿದಿನವೂ 7,000 ರಿಂದ 10,000 ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಲೈಫ್ ಟೈಮಲ್ಲಿ ಒಂದೇ ಒನ್ ಟೈಮ್ ಫೀಸ್ ಅಂತ ಕಟ್ಟೋದಿರೋ. ಪ್ರತಿದಿನವೂ ಇಲ್ಲಿರೋ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ತೀರಾ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು A to Z ನಾನು ಕನ್ನಡದಲ್ಲಿ ಟ್ರೈನಿಂಗ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನೋಡಿಬಿಟ್ಟು ಕೂಡ ನಿಮಗೆ ವರ್ಕ್ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ, ನನಗೊಂದು ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಇಲ್ಲಿ ಯಾವ ರೀತಿ ಜಾಯಿನ್ ಆಗಬೇಕು, ಯಾವ ರೀತಿ ವರ್ಕ್ ಮಾಡಬೇಕು, ಇಲ್ಲಿರೋ ಟ್ರೈನಿಂಗ್ಸ್ನೆಲ್ಲ ಯಾವ ರೀತಿ ತೊಗೋಬೇಕು, ಪ್ರತಿಯೊಂದು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ಕೊನೆಗೊಂದು ಕಿವಿ ಮಾತು ಏನಪ್ಪ ಅಂದರೆ, ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀರಾ. ಈ 6 ನಿಮಿಷದ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯಿನ್ ಆಗೋದ್ರಿಂದ ನಿಮ್ಮ ಜೀವನದ ಸಂಪೂರ್ಣ ಬದಲಾವಣೆ ಮಾಡ್ಕೊಬೋದು. ಏನಕ್ಕಪ್ಪ ಅಂದರೆ ನಾನು ಕೂಡ ನನ್ನ ಹತ್ರ ಏನು ಕೂಡ ಇರಲಿಲ್ಲ, ಝೀರೋ ನಾಲೆಜಿಂದನೇ ಸ್ಟಾರ್ಟ್ ಮಾಡಿ ಇವಾಗ 1 ವರ್ಷದ ಎಕ್ಸ್ಪೀರಿಯೆನ್ಸ್ ಆಗಿ 4 ಜನಕ್ಕೆ ಹೇಳಿಕೊಡೋ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ಸ್ಕಿಲ್ಸ್, ಪವರ್ಫುಲ್ ಸ್ಕಿಲ್ಸ್ ಇದ್ದಾವೆ. ಹಾಗಾಗಿ